Hello everyone, welcome to Sanmarga classes. 5ನೇ ಪ್ರಶ್ನೆ ಜಲಗೋಳ ಎನ್ನುವಂತಹ ಚಾಪ್ಟರ್ ಇಂದ ಖಂಡಾವರಣ ಪ್ರದೇಶದ ಸರಾಸರಿ ಆಳ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಖಂಡಾವರಣ ಪ್ರದೇಶ ಓಕೆನಾ, ಇದು ಸಾಗರ ತಳ ಸಾಗರ ಪ್ರದೇಶದ ಸಾಗರ ತಳದ ಭೂಸ್ವರೂಪದಲ್ಲಿ ಬರುವಂತದ್ದು. ಓಕೆನಾ ಮಕ್ಕಳೇ, ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 100 ಫ್ಯಾದಮ್, ಆಪ್ಷನ್ ಬಿ 200 ಫ್ಯಾದಮ್, ಆಪ್ಷನ್ ಸಿ 300 ಫ್ಯಾದಮ್ ಮತ್ತು ಆಪ್ಷನ್ ಡಿ 150 ಫ್ಯಾದಮ್. ಸರಿಯಾದ ಉತ್ತರ ಬಂದ್ಬಿಟ್ಟು 100 ಫ್ಯಾದಮ್. ಖಂಡಾವರಣ ಪ್ರದೇಶ ಅಂತಂದ್ರೆ ಇದು ಖಂಡಾವರಣ ಪ್ರದೇಶ. ಓಕೆನಾ, ಸೊ ಸಾಗರ ತಳದ ಭೂ ಪ್ರದೇಶ ಇದು ಖಂಡಾವರಣ ಪ್ರದೇಶ. ಓಕೆ, ಸೊ ಈ ಖಂಡಾವರಣ ಪ್ರದೇಶವು ಸಾಗರ ಅಥವಾ ಸಮುದ್ರದ ಅಂಚಿನಿಂದ ಹೆಚ್ಚು ಆಳವಿಲ್ಲದ ಭಾಗವನ್ನೇ ನಾವು ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಓಕೆನಾ, ಸೊ ಇದರ ಒಂದು ಕಡೆಗೆ ಸಮುದ್ರ ತೀರ, ಇದು ಸಮುದ್ರ ತೀರ ಇದ್ದರೆ ಇನ್ನೊಂದು ಕಡೆಗೆ ಖಂಡಾವರಣ ಇಳಿಜಾರು ಇರುವಂಥದ್ದು. ಖಂಡಾವರಣ ಇಳಿಜಾರು ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಇದು ಇಳಿಜಾರು. ಒಂದು ಕಡೆಗೆ ಸಮುದ್ರದ ಪ್ರದೇಶವಿದ್ದರೆ, ತೀರವಿದ್ದರೆ, ಸಮುದ್ರ ತೀರವಿದ್ದರೆ, ಇನ್ನೊಂದು ಕಡೆಗೆ ಖಂಡಾವರಣ ಇಳಿಜಾರು ಇರುತ್ತೆ. ಈ ವಲಯದ ಸರಾಸರಿ ಆಳ 100 ಫ್ಯಾದಮ್. 100 ಫ್ಯಾದಮ್ ಅಂತಂದ್ರೆ ಎಷ್ಟು? ಇಲ್ಲಿ 1 ಫ್ಯಾದಮ್ ಅಂತಂದ್ರೆ 6 ಅಡಿ. ಓಕೆನಾ, 1 ಫ್ಯಾದಮ್ ಅಂತಂದ್ರೆ 6 ಅಡಿ. ಓಕೆನಾ ಮಕ್ಕಳೇ, ಅಥವಾ 1.8 ಮೀಟರ್. ಓಕೆ, ಸೊ ಹಾಗಾದ್ರೆ 100 ಫ್ಯಾದಮ್ ಅಂತಂದ್ರೆ ಎಷ್ಟಾಯ್ತು? 600 ಅಡಿ ಆಳದಲ್ಲಿ ಇದೆ ಅಲ್ವಾ. ಸೊ ಇದೇ ಖಂಡಾವರಣ ಪ್ರದೇಶ. ಓಕೆನಾ ಮಕ್ಕಳೇ, ಥ್ಯಾಂಕ್ ಯು.